ನಮಸ್ಕಾರ ಫ್ರೆಂಡ್ಸ್, SSB ಹೆಡ್ ಕಾನ್ಸ್ಟೇಬಲ್ ಅಪ್ಲಿಕೇಶನ್ ಯಾವ ರೀತಿ ಫಿಲ್ ಮಾಡುವುದು ಅಂತ ಸಂಪೂರ್ಣವಾಗಿ ಈ ವಿಡಿಯೋದಲ್ಲಿ ತಿಳಿಸಿದ್ದೀನಿ. ಸ್ಟೆಪ್ ಬೈ ಸ್ಟೆಪ್ ಆಗಿ ಸಂಪೂರ್ಣವಾಗಿ ತಿಳಿಸಿದ್ದೀನಿ. ಸೊ ಅದಕ್ಕೆ ಯಾರು ಸ್ಕಿಪ್ ಮಾಡಬೇಡಿ. ನಿಮ್ಮ ಮೊಬೈಲ್ನಲ್ಲಿ ಸ್ಟೆಪ್ ಬೈ ಸ್ಟೆಪ್ ಆಗಿ ನೋಡಿಕೊಂಡು ಅಪ್ಲಿಕೇಶನ್ ಫಿಲ್ ಮಾಡಿರಿ. ನೋಡಿರಿ, ಕಮೆಂಟ್ಸ್ನಲ್ಲಿ ತುಂಬ ಜನ ಕೇಳ್ತಾ ಇದ್ರು ಯಾವ ರೀತಿ ಅಪ್ಲಿಕೇಶನ್ ಫಿಲ್ ಮಾಡೋದು ಅಂತ ಹೇಳಿ ಅಂತ ಕೇಳ್ತಾ ಇದ್ರು. ಸೊ ಅದಕ್ಕಾಗಿ ಈ ವಿಡಿಯೋ ಮಾಡಿ ಹಾಕ್ತಾ ಇದ್ದೀನಿ. ಯಾರು ನಮ್ಮ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಮತ್ತು ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿರಿ. ನೋಡಿರಿ, ಅಪ್ಲಿಕೇಶನ್ ಫಿಲ್ ಮಾಡೋದನ್ನು ಹೇಳ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ಆ ಪೋಸ್ಟ್ ಎಷ್ಟಿದ್ದಾವೆ ಮತ್ತು ಯಾವ ರೀತಿ ಪ್ರೊಸೆಸ್ ಇರುತ್ತೆ, ಸೆಲೆಕ್ಷನ್ ಪ್ರೊಸೆಸ್ ಅದನ್ನೆಲ್ಲ ನೋಡೋಣ. ನೋಡಿರಿ, ಹೆಡ್ ಕಾನ್ಸ್ಟೇಬಲ್ ಸ್ಟೀವರ್ಡ್ಗೆ 2 ಹುದ್ದೆಗಳು, ಹೆಡ್ ಕಾನ್ಸ್ಟೇಬಲ್ ಕಮ್ಯುನಿಕೇಷನ್ಗೆ 197 ಹುದ್ದೆಗಳು, ಹೆಡ್ ಕಾನ್ಸ್ಟೇಬಲ್ ಎಲೆಕ್ಟ್ರಿಷಿಯನ್ಗೆ 29 ಹುದ್ದೆಗಳು, ಹೆಡ್ ಕಾನ್ಸ್ಟೇಬಲ್ ವೆಟರ್ನರಿಗೆ 5 ಹುದ್ದೆಗಳು. ನೋಡಿ, ಎಜುಕೇಷನಲ್ ಕ್ವಾಲಿಫಿಕೇಷನ್ ನೋಡೋದಾದ್ರೆ ಹೆಡ್ ಕಾನ್ಸ್ಟೇಬಲ್ ಸ್ಟೀವರ್ಡ್ಗೆ 12th ಅಥವಾ ಡಿಪ್ಲೊಮಾ ಕಂಪ್ಲೀಟ್ ಆಗಿರಬೇಕು. ಹೆಡ್ ಕಾನ್ಸ್ಟೇಬಲ್ ಕಮ್ಯುನಿಕೇಷನ್ಗೆ 12th ಸೈನ್ಸ್ ಕಂಪ್ಲೀಟ್ ಆಗಿರಬೇಕು ಅಥವಾ ಡಿಪ್ಲೊಮಾ ಕಂಪ್ಲೀಟ್ ಆಗಿರಬೇಕು. ಹೆಡ್ ಕಾನ್ಸ್ಟೇಬಲ್ ಎಲೆಕ್ಟ್ರಿಷಿಯನ್ಗೆ 10th ಜೊತೆಗೆ 2 ವರ್ಷ ಎಕ್ಸ್ಪೀರಿಯನ್ಸ್ ಇರಬೇಕು. ಹೆಡ್ ಕಾನ್ಸ್ಟೇಬಲ್ ವೆಟರ್ನರಿಗೆ 12th ಅಥವಾ ಡಿಪ್ಲೊಮಾ ಕಂಪ್ಲೀಟ್ ಆಗಿರಬೇಕು. ಇದೆಲ್ಲ ನೋಡ್ಕೊಡ್ರಿ. ಮತ್ತು ಅಪ್ಲಿಕೇಶನ್ ಫಿಲ್ ಮಾಡೋಕ್ಕಿಂತ ಮುಂಚೆನೇ ಸ್ವಲ್ಪ ನೋಡಿಕೊಂಡು ಅದಾದಮೇಲೆ ಅಪ್ಲಿಕೇಶನ್ ಫಿಲ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ. ನೆಕ್ಸ್ಟು ಸೆಲೆಕ್ಷನ್ ಪ್ರೊಸೆಸ್ ನೋಡೋದಾದ್ರೆ ಫಸ್ಟು ಫಿಸಿಕಲ್ ಟೆಸ್ಟ್ ಇರುತ್ತೆ, ಅದಾದಮೇಲೆ CBT ಎಕ್ಸಾಮ್ ಇರುತ್ತೆ, ಅದಾದಮೇಲೆ ಸ್ಕಿಲ್ ಟೆಸ್ಟ್ ಇರುತ್ತೆ ಹೆಡ್ ಕಾನ್ಸ್ಟೇಬಲ್ ಎಲೆಕ್ಟ್ರಿಷಿಯನ್ಗೆ ಮಾತ್ರ. ಅದಾದಮೇಲೆ ಡಾಕ್ಯುಮೆಂಟ್ ವೆರಿಫಿಕೇಷನ್ ಇದೆಲ್ಲ ಇರುತ್ತೆ. ಸೊ ನೋಡಿರಿ, ಇದೇನು ಪೇಜ್ ಓಪನ್ ಮಾಡಿದ್ದೀನಲ್ಲ ಇದನ್ನು ನಾನು ಡಿಸ್ಕ್ರಿಪ್ಷನಲ್ಲಿ ಅಪ್ಲಿಕೇಶನ್ ಲಿಂಕು ಹಾಕಿರ್ತೀನಿ ಮತ್ತು ನೋಟಿಫಿಕೇಷನ್ ಲಿಂಕು ಹಾಕಿರ್ತೀನಿ. ನೋಡ್ಕೊಂಬನ್ನಿ, ಡೈರೆಕ್ಟಾಗಿ ಓಪನ್ ಮಾಡಿ ಫಿಲ್ ಮಾಡಿ. ನೋಡಿರಿ, ಇದನ್ನೆಲ್ಲ ಅಪ್ಲೈ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನೋಡಿರಿ ನಿಮ್ಮದು ಲಾಗಿನ್ ಇದ್ದರೆ ಡೈರೆಕ್ಟಾಗಿ ಲಾಗಿನ್ ಮಾಡಿಕೊಡ್ರಿ, ಇಲ್ಲಾಂದರೆ ರಿಜಿಸ್ಟರ್ ಅಂತ ನಾನೇನು ಕ್ಲಿಕ್ ಮಾಡಿದ್ನಲ್ಲ ಅದರ ಮೇಲೆ ಕ್ಲಿಕ್ ಮಾಡಿ. ನೋಡಿರಿ, ಇಲ್ಲೆಲ್ಲ ಪರ್ಸನಲ್ ಡೀಟೇಲ್ಸ್ ಅಂತ ಇರುತ್ತೆ, ಇಲ್ಲಿ ಪೋಸ್ಟ್ ಅಪ್ಲೈಯಿಂಗ್ ಫಾರ್ ಅಂತ ಇರುತ್ತೆ. ನಾನು ಹೆಡ್ ಕಾನ್ಸ್ಟೇಬಲ್ ಕಮ್ಯುನಿಕೇಷನ್ಗೆ ಅಪ್ಲೈ ಮಾಡ್ತಾ ಇದ್ದೀನಿ, ನೀವು ಯಾವುದಕ್ಕೆ ಮಾಡ್ತಾಯಿದ್ರೆ ಅದನ್ನು ಅಪ್ಲೈ ಮಾಡಿ. ಅದಾದಮೇಲೆ ಇಲ್ಲಿ ನೇಮು ಆ್ಯಸ್ ಪರ್ 10th ನೀವೇನು ಇರ್ತಿರಲ್ಲ ಅದನ್ನು ಅಪ್ಲಿಕೇಶನ್ ಫಿಲ್ ಮಾಡಬೇಕಾಗುತ್ತೆ. ನೋಡಿ, ನಾನು ನೇಮು ನಂದು 10th ಏನಿದೆ ಅದನ್ನು ಹಾಕ್ತಾಯಿದ್ದೀನಿ. ಅದಾದಮೇಲೆ ಫಾದರ್ಸ್ ನೇಮ್ ಇರುತ್ತೆ, ಫಾದರ್ಸ್ ನೇಮ್ನು ನೀಟಾಗಿ 10th ಯಾವ ರೀತಿ ಇರುತ್ತೆ ನಿಮ್ಮದು ಅಡ್ರೆಸ್ ಇರುತ್ತೆ, ಸರ್ನೇಮ್ ಏನಿರುತ್ತೆ ಅದು ಫುಲ್ ಇದ್ದರೆ ಅದನ್ನು ಫುಲ್ ಹಾಕಿ, ಇಲ್ಲಾಂದರೆ ಜಸ್ಟ್ ಫಾದರ್ ನೇಮ್ ಇದ್ದರೆ ಜಸ್ಟ್ ಫಾದರ್ ನೇಮ್ ಅಷ್ಟೇ ಹಾಕಿ. ನೋಡಿರಿ, ನಾನು 10th ನಮ್ಮದು ಫಾದರ್ ನೇಮಲ್ಲಿ ಮಿಡಲಲ್ಲಿಲ್ಲ, ಸೊ ಫಸ್ಟ್ ನೇಮು ಮತ್ತು ಲಾಸ್ಟ್ ನೇಮ್ ಅಷ್ಟೇ ಹಾಕಿದ್ದೀನಿ. ಆಮೇಲೆ ನೀವೇನಾದರೂ ಹೆಡ್ ಕಾನ್ಸ್ಟೇಬಲ್ ಇದ್ದರೆ ಹೆಡ್ ಕಾನ್ಸ್ಟೇಬಲ್ ಕಮ್ಯುನಿಕೇಷನ್ ಹಾಕಿ, ಇಲ್ಲಾಂದರೆ ಬೇರೆ ಇದ್ದರೆ ಬೇರೆ ಹಾಕಿ. ನೋಡಿರಿ, ಫಾದರ್ಸ್ ನೇಮ್ ಹಾಕ್ತಾ ಇದ್ದೀನಲ್ಲ, ನಾನು ಫಾದರ್ಸ್ ನೇಮು ಹಾಕಿ ಮದರ್ ನೇಮು ನೋಡಿ, ಮದರ್ ನೇಮ್ ನಿಮ್ದೇನು 10th ಇರುತ್ತೆ ಅದನ್ನೇ ಹಾಕಿ. ಅದಾದಮೇಲೆ ಡೇಟ್ ಆಫ್ ಬರ್ತ್ ಹಾಕಿ, ಕರೆಕ್ಟ್ ಡೇಟ್ ಆಫ್ ಬರ್ತ್ ಹಾಕಿ, ಇಲ್ಲಾಂದರೆ ಪ್ರಾಬ್ಲಮ್ ಆಗುತ್ತೆ ಡಾಕ್ಯುಮೆಂಟ್ ವೆರಿಫಿಕೇಷನಲ್ಲಿ. ನೋಡಿ, ಅದಾದಮೇಲೆ ಜೆಂಡರ್ ಮೇಲ್ ಆರ್ ಫಿಮೇಲ್ ಇದ್ದರೆ ಫಿಮೇಲ್ ಹಾಕಿ, ಇಲ್ಲ ಮೇಲ್ ಇದ್ದರೆ ಮೇಲ್ ಹಾಕಿ. ಇಲ್ಲಿ ನೋಡಿ, ನಾನು ರಾಂಗ್ ಹಾಕಿದ್ದೀನಿ ಡೇಟ್ ಆಫ್ ಬರ್ತ್ನ, ಸೊ ಅದನ್ನು ಕರೆಕ್ಟಾಗಿ ಹಾಕ್ತಾಯಿದ್ದೀನಿ. ಅದಾದಮೇಲೆ ಜೆಂಡರ್ ಸೆಲೆಕ್ಟ್ ಮಾಡ್ಕೊಳ್ಳಿ. ಜೆಂಡರ್ ಸೆಲೆಕ್ಟ್ ಆದಮೇಲೆ ನ್ಯಾಷನಾಲಿಟಿ ಸೆಲೆಕ್ಟ್ ಮಾಡ್ಕೊಳ್ಳಿ, ಇಂಡಿಯನ್ ಅಂತ ಹಾಕಿ. ಅದಾದಮೇಲೆ ರಿಲಿಜನ್ ಸೆಲೆಕ್ಟ್ ಮಾಡ್ಕೊಳ್ರಿ, ನಿಮ್ದು ಯಾವ ರಿಲಿಜನ್ ಇರುತ್ತೆ ಆ ರಿಲಿಜನ್ ಸೆಲೆಕ್ಟ್ ಮಾಡ್ಕೊಂಡ್ರಿ. ನೋಡಿ ಫ್ರೆಂಡ್, ಮೆರಿಟಲ್ ಸ್ಟೇಟಸ್ ನೀವು ಅನ್ಮ್ಯಾರಿಡ್ ಆಗಿದ್ರೆ ಅನ್ಮ್ಯಾರಿಡ್ ಅಂತ ಹಾಕಿ, ಮ್ಯಾರಿಡ್ ಆಗಿದ್ರೆ ಮ್ಯಾರಿಡ್ ಅಂತ ಹಾಕಿ. ಆಮೇಲೆ ಕ್ಯಾಟಗರಿ ಸೆಲೆಕ್ಟ್ ಮಾಡಿ ಫ್ರೆಂಡ್ಸ್, ಕ್ಯಾಟಗರಿ ಯಾವುದೇ ರೀತಿ ಅದು ಸೆಲೆಕ್ಟ್ ಮಾಡಿ. OBC ಆಗಿದ್ರೆ OBC ಸೆಲೆಕ್ಟ್ ಮಾಡಿ, ನಾನು OBC ಆಗಿದ್ದೀನಿ ಸೊ ಅದಕ್ಕೆ OBC ಸೆಲೆಕ್ಟ್ ಮಾಡಿದ್ದೀನಿ. ಇಲ್ಲಿ ನೋಡಿ, ವೆದರ್ ಯು ಬಿಲಾಂಗ್ಸ್ ಟು ಕಮ್ಯುನಿಟಿ ಅಂತ ಏನಿರುತ್ತಲ್ಲ, ಸೊ ಇದೆಲ್ಲ ನೋಡಿಕೊಂಡು ಫಿಲ್ ಮಾಡಿ. ನಾನು ನೋ ಅಂತ ಹಾಕ್ತಾಯಿದ್ದೀನಿ, ನಾನು ಅದಕ್ಕಿಲ್ಲ ಸೊ ಅದಕ್ಕೆ ನಾನು ನೋ ಅಂತ ಹಾಕ್ತೀನಿ. ಎಲ್ಲನೂ ನೋ ಅಂತ ಹಾಕ್ತಾಯಿದ್ದೀನಿ. ನೋಡಿ, ವೆದರ್ ಎಕ್ಸ್ ಮೆನ್ ಅವೆಲ್ಲ ನೋ ಅಂತಲೇ ಹಾಕಿ. ನೀವು ಫ್ರೆಷರಾಗಿ ಏನಾದರೂ ಇರಿದ್ರೆ ಯಾವುದಕ್ಕೂ ನಿಮ್ಮದು ಕೆಲಸ ಇಲ್ಲ ಅಂತಂದರೆ ಇದೆಲ್ಲ ನೋ ಅಂತಲೇ ಹಾಕಿ. ಅದಾದಮೇಲೆ ನೋಡಿ, ಐಡೆಂಟಿಟಿ ಕಾರ್ಡ್ ಅಂತ ಇರುತ್ತೆ, ಇಲ್ಲಿ ನಿಮ್ಮದು ID ಪ್ರೂಫ್ ಸೆಲೆಕ್ಟ್ ಮಾಡಬೇಕಾಗುತ್ತೆ. ಸೊ ನಾನು ಆಧಾರ್ ಕಾರ್ಡ್ನ ಸೆಲೆಕ್ಟ್ ಮಾಡ್ಕೋತಾ ಇದ್ದೀನಿ. ನಿಮ್ಮದು ವೋಟರ್ ಕಾರ್ಡ್ ID ಇದ್ದರೆ ವೋಟರ್ ID ಹಾಕಿ ಅದರ ನಂಬರ್ ಹಾಕ್ಬೋದು. ಸೊ ನಾನು ಆಧಾರ್ ಕಾರ್ಡ್ ಹಾಕಿ ಆಧಾರ್ ನಂಬರ್ ಎಂಟರ್ ಮಾಡ್ತಾಯಿದ್ದೀನಿ. ನೋಡಿ ಫ್ರೆಂಡ್ಸ್, ಇದಾದಮೇಲೆ ಐಡೆಂಟಿಫಿಕೇಷನ್ ಮಾರ್ಕ್ಸ್ ಅಂತ ಇರುತ್ತೆ. ನಿಮ್ದು ಏನಾದರೂ ಬಾಡಿ ಮೇಲೆ ಏನಾದರೂ ಮಾರ್ಕ್ ಇದ್ದರೆ ಮಾರ್ಕ್ ಅಂತ ಹಾಕಿ, ಇಲ್ಲ ಮಚ್ಚೆ ಏನಾದರೂ ಇದ್ದರೆ ಮಚ್ಚೆ ಅಂತ ಹಾಕಿ. ಸೊ ನಾನು ರೈಟ್ ಹ್ಯಾಂಡ್ ಮೋಲ್ ಅಂತ ಹಾಕ್ತಾಯಿದ್ದೀನಿ. ಅದಾದಮೇಲೆ ಮೊಬೈಲ್ ನಂಬರು ಎಂಟರ್ ಮಾಡಿ, ಕರೆಕ್ಟಾಗಿರೋ ಮೊಬೈಲ್ ನಂಬರ್ ಎಂಟರ್ ಮಾಡಿ, ಮತ್ತು ನಿಮ್ಮ ಮೇಲ್ ID ಕಂಪಲ್ಸರಿಯಾಗಿ ಯಾವುದು ಆನ್ ಇರುತ್ತೋ ಅದನ್ನು ಹಾಕಿ. ಅದಾದಮೇಲೆ ಇಲ್ಲಿ ನೋಡಿ ಫ್ರೆಂಡ್ಸ್, ಹೆಡ್ ಕಾನ್ಸ್ಟೇಬಲ್ ಕಮ್ಯುನಿಕೇಷನ್ ಎಜುಕೇಷನ್ ಕ್ವಾಲಿಫಿಕೇಷನ್ ಡೀಟೇಲ್ಸ್ ಅಂತ ಇರುತ್ತೆ. ನೋಡಿ ಫ್ರೆಂಡ್ಸ್, ಹೆಡ್ ಕಾನ್ಸ್ಟೇಬಲ್ ಅಪ್ಲೈ ಮಾಡ್ತಾ ಇರ್ತೀರಲ್ಲ, ಸೊ ಯಾರು 10th ಹಾಕಿ, ಅದಾದಮೇಲೆ ಡಿಪ್ಲೊಮಾ ಹಾಕಿ, ಡಿಪ್ಲೊಮಾ ಇದ್ದರೆ ಡಿಪ್ಲೊಮಾ ಹಾಕಿ, 10+2 ಸೈನ್ಸ್ ಇದ್ದರೆ ಸೈನ್ಸ್ ಹಾಕಿ. ಮತ್ತು ಇನ್ ಕೇಸ್ ನೀವು ಗ್ರ್ಯಾಜುಯೇಷನ್ ಕಂಪ್ಲೀಟ್ ಮಾಡಿದ್ರೂ ಗ್ರ್ಯಾಜುಯೇಷನ್ನ
ಹಾಕಿ, ಯಾರು ಮಿಸ್ ಮಾಡಬೇಡ್ರಿ. ಸುಮ್ಮನೆ 10th ಮೇಲೆ ಅಪ್ಲೈ ಮಾಡ್ತಾ ಇದ್ದೀನಿ ಅಂತ 10th ಅಷ್ಟೇ ಹಾಕ್ಬೇಡ್ರಿ, ಫುಲ್ ಕಂಪ್ಲೀಟಾಗಿ ಹಾಕಿ. ನೋಡಿರಿ, ಇಲ್ಲಿ ನೇಮ್ ಆಫ್ ಸ್ಕೂಲ್ ಆರ್ ಬೋರ್ಡ್ ಅಂತ ಯೂನಿವರ್ಸಿಟಿ ಅಂತ ಇರುತ್ತೆ. ಇಲ್ಲಿ ಸ್ಟೇಟ್ ಬೋರ್ಡ್ ನಾನು ಹಾಕ್ತಾಯಿದ್ದೀನಿ. ನಿಮ್ದು ಯಾವ್ದು ಇರುತ್ತೆ, CBSE ಇದ್ದರೆ CBSE ಅಂತ ಹಾಕಿ ಕಂಪ್ಲೀಟಾಗಿ ಮಿಸ್ ಮಾಡಬೇಡ್ರಿ ಇದನ್ನೆಲ್ಲ. ಮತ್ತು ಸರ್ಟಿಫಿಕೇಟ್ ನಂಬರ್ ಅಂತ ಇರುತ್ತೆ, ಸರ್ಟಿಫಿಕೇಟ್ ನಂಬರ್ನು ಹಾಕಿ, ರೋಲ್ ನಂಬರ್ ಹಾಕಿ, ಡೇಟ್ ಆಫ್ ಇಶ್ಯೂಡ್ ಅಂತ ಇರುತ್ತೆ ಅದನ್ನು ಹಾಕಿ. ಸಬ್ಜೆಕ್ಟಲ್ಲಿ ಏನೂ ಹಾಕಿಲ್ಲ ಅಂದರೆ ತೊಂದರೆ ಇಲ್ಲ. ಅದಾದಮೇಲೆ ಪರ್ಸಂಟೇಜ್ನು ಕರೆಕ್ಟಾಗಿ ಕ್ಯಾಲ್ಕುಲೇಟ್ ಮಾಡಿ ಪರ್ಸಂಟೇಜ್ ಕೂಡ ಹಾಕಿ. ನೋಡಿ ಫ್ರೆಂಡ್ಸ್, ಎಲ್ಲನೂ ನಾನು ಕಂಪ್ಲೀಟಾಗಿ ಫಿಲ್ ಮಾಡಿದ್ದೀನಿ. ಅದಾದಮೇಲೆ ನೆಕ್ಸ್ಟ್ ಅಂತ ಕೊಡಿ. ನೆಕ್ಸ್ಟ್ ಅಂತ ಕೊಟ್ಟರೆ ಈ ಥರ ಪೇಜ್ ಓಪನ್ ಆಗುತ್ತೆ. ನೋಡಿ, ಪರ್ಮನೆಂಟ್ ಅಡ್ರೆಸ್ ಅಂತ ಇರುತ್ತೆ. ಪರ್ಮನೆಂಟ್ ಅಡ್ರೆಸ್ಸಲ್ಲಿ ನಿಮ್ಮದು ವಿಲೇಜು ಆರ್ ಟೌನ್ ಅಂತ ಏನಿರುತ್ತೆ ಅದನ್ನು ನಿಮ್ದು ಹಾಕಿ. ಮತ್ತು ಪೋಸ್ಟ್ ಆಫೀಸು ಅದನ್ನು ಹಾಕಿ, ಯಾವ ಊರಲ್ಲಿ ನಿಮ್ಮದು ಇರುತ್ತೆ ಅದೇ ಪೋಸ್ಟ್ ಬ್ರಾಂಚ್ ಆಗಿರುತ್ತೆ, ಸೊ ಅದನ್ನು ಎಂಟರ್ ಮಾಡಿ. ಅದಾದಮೇಲೆ ತಹಸೀಲ್ದಾರ್ದು ಯಾವುದಿರುತ್ತೆ ನಿಮ್ಮದು ಊರದ್ದು ಅದನ್ನು ಮಾಡಿ. ಅದಾದಮೇಲೆ ಪೊಲೀಸ್ ಸ್ಟೇಷನ್ ಇರುತ್ತೆ, ನಿಮ್ಮದು ಊರು ನೇಮ್ ಹಾಕಿ. ಅದು ಹಾಕಿಲ್ಲ ಅಂದರೂ ಪರವಾಗಿಲ್ಲ, ಅದೇನು ರೆಡ್ ಮಾರ್ಕ್ ಅಂತ ಇರುತ್ತೆ ಅವನ್ನಷ್ಟೇ ಫಿಲ್ ಮಾಡೋಕ್ಕಾಗುತ್ತೆ. ಅದಾದಮೇಲೆ ಡಿಸ್ಟ್ರಿಕ್ಕು ಹಾಕಿ, ಮತ್ತು ಪಿನ್ ಕೋಡು ಹಾಕಿ. ಅದಾದಮೇಲೆ ನೋಡಿರಿ, ಇಲ್ಲಿ ಇಟ್ ಸೇಮ್ ಆ್ಯಸ್ ಪರ್ಮನೆಂಟ್ ಅಡ್ರೆಸ್ ಅಂತ ಇರುತ್ತೆ, ಅದನ್ನ ಎಸ್ ಅಂತ ಕೊಡಿ. ಆದಮೇಲೆ ನೋಡಿರಿ, ಇಲ್ಲಿ ಡಿಕ್ಲರೇಷನ್ ಆಫ್ ಕ್ರಿಮಿನಲ್ ಕೇಸಸ್ ಅಂತ ಇರುತ್ತೆ. ಆಲ್ಮೋಸ್ಟ್ ಎಲ್ಲನೂ ನೋ ಅಂತಲೇ ಕೊಡಿ, ಇದ್ರೂ ಅಷ್ಟೇ ನೋ ಅಂತಲೇ ಕೊಡಿ. ನೆಕ್ಸ್ಟ್ ಮುಂದೆ ಸೆಲೆಕ್ಟ್ ಆದಮೇಲೆ ನೋಡ್ಕೊಳಕ್ಕೆ ಬರುತ್ತೆ ಅದನ್ನು. ಅದಾದಮೇಲೆ ಪಾಸ್ವರ್ಡ್ ನೋಡಿರಿ, ನಿಮ್ಮ ಅಡ್ರೆಸ್ ಇನ್ ಕೇಸ್ ನಿಮ್ಮ ಹೆಸರು ಇನ್ ಕೇಸ್ ರಮೇಶ್ ಅಂತ ಆಗಿದ್ರೆ ರಮೇಶ್ @123 ಇಲ್ಲ ನಿಮ್ಮ ನಂಬರ್ ಹಾಕಿ. ಈ ಥರ ಅಷ್ಟೇ ಹಾಕಿ, ಜಾಸ್ತಿ ಕಾಂಪ್ಲಿಕೇಟ್ ಮಾಡ್ಕೊಳಕ್ಕೆ ಹೋಗಬೇಡ್ರಿ. ಇಲ್ಲ 123 ಅಂತ ಹಾಕ್ತಾಯಿದ್ದೀನಿ. ಅದಾದ್ಮೇಲೆ ಕೊಟ್ಟು ಪ್ರೊಸೀಡ್ ಅಂತ ಕೊಡಿ. ಎರಡೂ ಸೆಲೆಕ್ಟ್ ಮಾಡಿಕೊಂಡು ಪ್ರೊಸೀಡ್ ಅಂತ ಕೊಡಿ. ಅದಾದಮೇಲೆ ನೋಡಿರಿ, ಪ್ರಿವ್ಯೂ ಅಂತ ಬರುತ್ತೆ. ನೀವು ಆಲ್ರೆಡಿ ಎಲ್ಲ ಅಪ್ಲಿಕೇಶನ್ ಡೀಟೇಲ್ಸ್ ಫಿಲ್ ಮಾಡಿದ್ದೀರಾ, ಜಾಸ್ತಿ ಏನಿಲ್ಲ, ಜಸ್ಟ್ ಇಲ್ಲಿ ನಮ್ಮ ಮುಂದೆ ಅಪ್ಲೋಡ್ ಮಾಡಬೇಕಾಗುತ್ತೆ. ಇಲ್ಲಿ ನೋಡಿ ಫ್ರೆಂಡ್ಸ್, ಡಿಕ್ಲರೇಷನ್ ಇರುತ್ತೆ. ಸೊ ಇದನ್ನೆಲ್ಲ ಹಿಯರ್ ಬೈ ಅಂತ ಇರುತ್ತೆ, ಅದನ್ನು ಹಾಕ್ಬಿಟ್ಟು ಸೆಲೆಕ್ಟ್ ಮಾಡಿಬಿಟ್ಟು ಇಲ್ಲಿ ಕ್ಯಾಪ್ಚಾ ಕೋಡ್ ಎಂಟರ್ ಮಾಡಬೇಕಾಗುತ್ತೆ. ಕ್ಯಾಪ್ಚಾ ಕೋಡ್ ಎಂಟರ್ ಮಾಡಿ ಸಬ್ಮಿಟ್ ಅಪ್ಲಿಕೇಶನ್ ಇರುತ್ತೆ, ಸಬ್ಮಿಟ್ ಅಂತ ಕೊಟ್ಟರೆ ನಿಮ್ಮದು ಕೆಲಸ ಆಗುತ್ತೆ. ನೋಡಿರಿ, ಇಲ್ಲಿ ಹ್ಯಾವ್ ಯು ವೆರಿಫೈಡ್ ಅಂತ ಇರುತ್ತೆ, ಇದನ್ನು ಓಕೆ ಕೊಡಿ. ಅದಾದಮೇಲೆ ಆರ್ ಯು ಶ್ಯೂರ್ ಡೂ ಯು ವಾಂಟ್ ಟು ಸಬ್ಮಿಟ್ ಅಂತ ಇರುತ್ತೆ, ಓಕೆ ಕೊಡಿ. ಓಕೆ ಕೊಟ್ಟರೆ ನೆಕ್ಸ್ಟ್ ಪೇಜ್ ಓಪನ್ ಇರುತ್ತೆ. ನೋಡಿರಿ, ಆಲ್ಮೋಸ್ಟ್ ಎಲ್ಲ ನಿಮ್ಮದು ಅಪ್ಲಿಕೇಶನ್ ಸಬ್ಮಿಟ್ ಅಂತಲೇ ಅರ್ಥ. ಇಲ್ಲಿ ನೋಡಿರಿ, ಅಪ್ಲೋಡ್ ಫೋಟೋ ಆ್ಯಂಡ್ ಸಿಗ್ನೇಚರ್ ಅಂತ ಇರುತ್ತೆ. ಕರೆಕ್ಟಾಗಿ ಬ್ಯಾಕ್ಗ್ರೌಂಡ್ ವೈಟ್ ಬ್ಯಾಕ್ಗ್ರೌಂಡ್ ಇರೋದನ್ನು ನೀವು ಫೋಟೋ ಸಿಗ್ನೇಚರ್ ಅಪ್ಲೋಡ್ ಮಾಡಬೇಕಾಗತ್ತೆ. ಅದು 6 ತಿಂಗಳ ಒಳಗಡೆ ರೀಸೆಂಟ್ ಫೋಟೋಗ್ರಾಫಿ ಇರುತ್ತೆ. ಸೊ ಇಲ್ಲಿ ನಾನು ಫಿಲ್ ಮಾಡ್ತೀನಿ. ನೋಡಿರಿ, ಇಲ್ಲಿ 40 KB ಇದೆ ನಂದು, ಜಸ್ಟ್ ಫೋಟೋ 40 KB ಇದೆ. ಸೊ 40 KB ಇದೆ, ಅದನ್ನು ಅಪ್ಲೋಡ್ ಮಾಡ್ತಾ ಇದ್ದೀನಿ. ಪ್ರೊಸೀಡ್ ಅಂತ ಕೊಟ್ಟ ಮೇಲೆ ಡೈರೆಕ್ಟ್ ಪೇಮೆಂಟ್ ಹೋಗುತ್ತೆ. ಅದಕ್ಕಿಂತ ಮುಂಚೆ ನಿಮ್ಮದು ಮತ್ತೆ ಪ್ರಿವ್ಯೂ ಅಂತ ಸಮಥಿಂಗ್ ಬರುತ್ತೆ. ನೋಡಿರಿ, ಅಪ್ಲಿಕೇಶನ್ ಫಾರ್ಮ್ ಸಬ್ಮಿಟೆಡ್ ಬೈ ಯು ಈಸ್ ಪ್ರೊವಿಷನಲಿ ರಿಜಿಸ್ಟರ್ಡ್. ನಿಮ್ಮದು ಅಪ್ಲಿಕೇಶನ್ ಸಬ್ಮಿಟ್ ಆಗಿದೆ ಫ್ರೆಂಡ್ಸ್. ನೋಡಿರಿ, ಅಮೌಂಟ್ ಪೇ ಮಾಡಿದ್ರೆ ನಿಮ್ಮದು ಕಂಪ್ಲೀಟಾಗಿ ಅಪ್ಲಿಕೇಶನ್ ಸಬ್ಮಿಟ್ ಮಾಡಿದ್ರಿ ಅಂತ ಅರ್ಥ. ನೋಡಿರಿ, ಪೇ ಆನ್ಲೈನ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಈ ರೀತಿ ಪೇಜ್ ಓಪನ್ ಆಗುತ್ತೆ. ಪ್ಲೀಸ್ ವೇಟ್ ಅಂತ ಇರುತ್ತೆ, ವೇಟ್ ಮಾಡಿ, ಓಪನ್ ಆಗುತ್ತೆ. ನೀವು ಮೊಬೈಲ್ನಲ್ಲಿ ಹಾಕಿದರೆ ಬೇರೆ ಮೊಬೈಲ್ದು ಫೋನ್ಪೇ ಸ್ಕ್ಯಾನರ್ ಓಪನ್ ಮಾಡಿ. ನಾನು ಇವಾಗ ಹೇಳ್ತೀನಿ ನಿಮಗೆ ಯಾವ ರೀತಿ QR ಕೋಡಿಂದ QR ಕೋಡಿಂದ ನೀವು ಪೇ ಮಾಡ್ಬೋದು ಅಂತ ನಾನು ಹೇಳ್ತೀನಿ. ನೋಡಿ, ಇಲ್ಲಿ UPI ಅಂತ ಇದೆಯಲ್ಲ ಕೆಳಗಡೆ, ನೀವು ಡೆಬಿಟ್ ಕಾರ್ಡಿಂದನೂ ಮಾಡ್ಬೋದು, ನೆಟ್ ಬ್ಯಾಂಕಿಂಗಿಂದನೂ ಮಾಡ್ಬೋದು. ನಾನು UPI ಇಂದ ಮಾಡ್ತಾ ಇದ್ದೀನಿ. UPI ಇಂದ ಮಾಡಿದ್ರೆ ಈಸಿ ಆಗುತ್ತೆ. ಸೊ UPI QR ಅಂತ ಇದೆಯಲ್ಲ, ಅಲ್ಲಿ UPI QR ಅಂತ ಅದ್ರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ತಕ್ಷಣ ಪೇ ನೌ ಅಂತ ಆಪ್ಷನ್ ಬರುತ್ತೆ. ಪೇ ನೌ ಮೇಲೆ ಕ್ಲಿಕ್ ಮಾಡಿ. ಪೇ ನೌ ಕ್ಲಿಕ್ ಮಾಡಿದ್ರೆ QR ಕೋಡ್ ಓಪನ್ ಆಗುತ್ತೆ ಡೈರೆಕ್ಟಾಗಿ. ನೋಡಿರಿ ಫ್ರೆಂಡ್ಸ್, QR ಕೋಡ್ ಓಪನ್ ಆಗುತ್ತೆ. ನೀವು ಬೇರೆ ಮೊಬೈಲಿಂದ ಸ್ಕ್ಯಾನ್ ಮಾಡಿದ ತಕ್ಷಣ ಪೇ ಆದರೆ ಆಟೋಮೆಟಿಕ್ ತೊಗೊಳುತ್ತೆ. ನೀವೇನು ರಿಫ್ರೆಶ್ ಮಾಡೋ ಅವಶ್ಯಕತೆ ಇಲ್ಲ. ರಿಫ್ರೆಶ್ ಮಾಡಿದ್ರೆ ಮತ್ತೆ ಪೇಮೆಂಟ್ ಕ್ಯಾನ್ಸಲ್ ಆಗೋ ಚಾನ್ಸಸ್ ಇರುತ್ತೆ. ಇವಾಗ ನೋಡಿ ಫ್ರೆಂಡ್ಸ್, ನಂದು ಮೊಬೈಲ್ನಲ್ಲಿ ನಾನು ಪೇಮೆಂಟ್ ಮಾಡಿದ್ದೀನಿ, ಪೇಮೆಂಟ್ ಆಗಿದೆ. ಸೊ ಇವಾಗ ಚೆಕ್ ಮಾಡೋಣ. ನೋಡಿ ಫ್ರೆಂಡ್ಸ್, ಕಂಪ್ಲೀಟ್ ಆಗಿದ ತಕ್ಷಣ ಆಟೋಮೆಟಿಕ್ ಅದೇ ರೀಲೋಡ್ ಆಗುತ್ತೆ. ನೋಡಿರಿ, ಪೋಸ್ಟ್ ಅಪ್ಲೈಡ್ ಹೆಡ್ ಕಾನ್ಸ್ಟೇಬಲ್ ಕಮ್ಯುನಿಕೇಷನ್ ರಿಜಿಸ್ಟ್ರೇಷನ್ ID ಕೂಡ ಬರುತ್ತೆ, ಪರ್ಸ್ನಲ್ ಡೀಟೇಲ್ಸು ಎಲ್ಲನೂ ಶೋ ಆಗುತ್ತೆ. ಸೊ ಇಷ್ಟೇ ಫ್ರೆಂಡ್ಸ್ ಇರೋದು, ಜಾಸ್ತಿ ಏನಿಲ್ಲ. ಪ್ರಿಂಟ್ ಅಕ್ನಾಲೇಜ್ಮೆಂಟ್ ಅಂತ ಕೊಡಿ. ನಿಮ್ಮ ಮೊಬೈಲ್ನಲ್ಲಿ ಆಗಿದ್ರೆ ಮೊಬೈಲ್ನಲ್ಲೂ ಬರುತ್ತೆ. ಇದು ಕೊಟ್ಟ ಮೇಲೆ ಈ ರೀತಿ ಪ್ರಿಂಟ್ ಓಪನ್ ಆಗುತ್ತೆ. ಪ್ರಿಂಟ್ ಓಪನ್ ಆದರೆ ನಿಮ್ಮ ಮೊಬೈಲ್ನಲ್ಲೂ ಬರುತ್ತೆ, ನೀವು ನೋಡಿರಿ ಬೇಕಿದ್ರೆ. ಜಸ್ಟ್ ಏನಿಲ್ಲ, ನಿಮ್ಮದು ಪಾತ್ ಸೆಲೆಕ್ಟ್ ಮಾಡಿಕೊಡ್ರಿ, ಇಲ್ಲಾಂದರೆ ಡೈರೆಕ್ಟ್ ಸೇವ್ ಅಂತ ಕೊಡಿ ಅಷ್ಟೇ. ಸೇವ್ ಅಂತ ಕೊಟ್ಟರೆ ನಿಮ್ಮ ಡೌನ್ಲೋಡ್ಸಲ್ಲಿ ಮೊಬೈಲಲ್ಲಿ ಅಪ್ಲೈ ಮಾಡ್ತಾಯಿದ್ರೆ ಡೌನ್ಲೋಡ್ಸಲ್ಲಿ ಆಟೋಮೆಟಿಕ್ ಆಗುತ್ತೆ. ನಾನು ಲ್ಯಾಪ್ಟಾಪಲ್ಲಿ ಮಾಡ್ತಾ ಇರೋದ್ರಿಂದ ಅದು ಆಟೋಮೆಟಿಕ್ ನನಗೆ ಪಾತ್ ಸೆಲೆಕ್ಟ್ ಮಾಡುತ್ತೆ ಎಲ್ಲಿ ಡೌನ್ಲೋಡ್ ಮಾಡಬೇಕು ಅಂತ. ಸೊ ಅದನ್ನು ನಾನು ಈ ರೀತಿ ಮಾಡ್ತಾಯಿದ್ದೀನಿ.
ನೋಡಿ ಫ್ರೆಂಡ್ಸ್, ಇಷ್ಟೇ ಇರೋದು ಫ್ರೆಂಡ್ಸ್. ಇದಾಯಿತು ನೋಡಿ ಫ್ರೆಂಡ್ಸ್. ಇನ್ನೂ ಯಾರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಮತ್ತು ಬೆಲ್ ಐಕನ್ನ ಕ್ಲಿಕ್ ಮಾಡಿರಿ. ಮತ್ತು ಇದೇ ರೀತಿ ಅಪ್ಡೇಟ್ ಕೊಡ್ತಾ ಇರ್ತೀವಿ ನಿಮಗೆ.